ಸಂಪೂರ್ಣ ಒಳ ಮೀಸಲಾತಿಗೆ ಆಗ್ರಹಿಸಿ ಬಳ್ಳಾರಿ ಟು ಬೆಂಗಳೂರು ಹೆದ್ದಾರಿ ತಡೆ. ಮಾದಿಗ ಸಮುದಾಯದ ವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರ ತೀವ್ರ ಆಕ್ರೋಶ. ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಮಾದಿಗ ಸಮುದಾಯದಿಂದ ಬೆಂಗಳೂರು ಟು ಬಳ್ಳಾರಿ ಹೈವೇನಲ್ಲಿ ದಿನಾಂಕ 2/3/2026ರಂದು ಒಳ ಮೀಸಲಾತಿ ಕುರಿತು ತಾಲೂಕಿನ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಒಳ ಮೀಸಲಾತಿ ಜಾರಿ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಸುಮಾರು 2 ಗಂಟೆಗಳ ಕಾಲ ಹೈವೇಯನ್ನು ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡಿದರು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಒಳ ಮೀಸಲಾತಿ ಜಾರಿ ಮಾಡದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಹಾಗೂ ಗೃಹ ಸಚಿವರಾದ ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕ ಖರ್ಗೆ ಅವರ ಹುನ್ನಾರದಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾದಿಗ ಸಮುದಾಯದ ವಿರೋಧಿತನ ಅತ್ಯಂತ ಖಂಡನೀಯವಾದದ್ದು ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕುವುದರ ಮುಖಾಂತರ ಸರಿಸುಮಾರು 2 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾದಿಗ ಸಮುದಾಯದ ವಿರೋಧಿತನ ಅತ್ಯಂತ ಖಂಡನೀಯವಾದದ್ದು ಎಂದು ತೀವ್ರ ಆಕ್ರೋಶ ಹೊರಹಾಕುವುದರ ಮುಖಾಂತರ ಸರಿಸುಮಾರು 2 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ಟಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರಾಜ್ಯಪಾಲರ ಸಹಿ ಆಗಿದ್ರು ಕೂಡ ಅಕ್ರಮವಾಗಿ ಹುದ್ದೆಗಳನ್ನು ಅಧಿಕೃತಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಗೃಹ ಮಂತ್ರಿಗಳಿಗೆ ಹೇಳಿದ್ದಾರೆ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡದ ಸರ್ಕಾರಕ್ಕೆ, ಮಾದಿಗರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯದ ವಿರುದ್ಧ ಸರ್ಕಾರಕ್ಕೆ, ಸಾಮಾಜಿಕ ನ್ಯಾಯ ವಿರೋಧಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಸಮೇತವಾಗಿ ಇಲ್ಲಿವರೆಗೆ ಈ ಮಟ್ಟಿಗೆ ಮಾದಿಗರಿಗೆ ಅನ್ಯಾಯ ಮಾಡಿರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯನ್ನು ಅಳವಡಿಸದಲೇ 56,000 ಜನ ನೌಕರರನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ತೀರ್ಮಾನ ಏನು ಮಾಡಿದೆ, ನಿಜಕ್ಕೂ ಕೂಡ ಇದು ಸಮಂಜಸವಾಗಿಲ್ಲ. ಈ ಕೂಡಲೇ ಸರ್ಕಾರ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೆ ನೇಮಕಾತಿಗಳನ್ನು ಮಾಡಬಾರದು. ಅದೇ ರೀತಿಯಾಗಿ ಈಗ ರಾಜ್ಯಪಾಲರು ಏನು ಅಂಕಿತ ಹಾಕಿದರೆ ಒಳ ಮೀಸಲಾತಿಗೆ ಅದರ ಪ್ರಕಾರವಾಗಿ ನೇಮಕಾತಿಗಳನ್ನು ಮಾಡಬೇಕು. 56,000 ಜನದಲ್ಲಿ ಮಾದಿಗರಿಗೆ ಎಷ್ಟು % ಒಳ ಮೀಸಲಾತಿ ಪ್ರಕಾರನೇ ಅಪಾಯಿಂಟ್ಮೆಂಟ್ ತುಂಬಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಈ ರಸ್ತೆ ತಡೆ ಚಳವಳಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಪರಮೇಶ್ವರು, ಮಲ್ಲಿಕಾರ್ಜುನ ಖರ್ಗೆ, ಈ ಮುನಿಯಪ್ಪ ಇವರು ನಿಜಕ್ಕೂ ಕೂಡ ಮಾದಿಗರ ಬಗ್ಗೆ ಸ್ವಲ್ಪನೂ ಅನುಕಂಪ ಇಲ್ಲ. ಸ್ವತಂತ್ರ ಬಂದಾಗಲಿಂದ ಇಲ್ಲಿಯವರೆಗೂ ಸಮೇತವಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಲಗೈ ಜನಾಂಗದವರು ಮತ್ತು ಇತರೆ ಜನಾಂಗದವರು ಪಡೆದು ಮಾದಿಗರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಮೇತವಾಗಿ ಕಾಂಗ್ರೆಸ್ ಹೈಕಮಾಂಡು ಪರಮೇಶ್ವರರನ್ನಾಗಲಿ, ಖರ್ಗೆ ಅವರನ್ನಾಗಲಿ, ಮಹದೇವಪ್ಪರನ್ನಾಗಲಿ ಮುಖ್ಯಮಂತ್ರಿ ಮಾಡಲೇಬಾರ್ದು ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಯಾಕೆಂದರೆ
ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಪರಮೇಶ್ವರ್ ಆಗಲಿ, ಮಹದೇವಪ್ಪ ಆಗಲಿ, ಇವರು ನಿಜಕ್ಕೂ ಕೂಡ 101 ಜಾತಿಗಳಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೆ ಸಮರ್ಪಕವಾಗಿ ತಲುಪಬೇಕಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯವನ್ನು ಇಲ್ಲಿವರೆಗೂ 3 ಫ್ಯಾಮಿಲಿಗಳೇ ಪಡೆದಿದ್ದಾವೆ ಅಂತಕ್ಕಂಥ ವಿಚಾರವನ್ನು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ, ನಾನು ಮಂಡಿಸ್ತಾ ಇದ್ದೀನಿ. ಆದ್ದರಿಂದ ನಿಜಕ್ಕೂ ಕೂಡ ಎಂಥ ಸಂದರ್ಭ ಬಂದರೂ ಸಮೇತವಾಗಿ ದಲಿತ ಮುಖ್ಯಮಂತ್ರಿ ಕರ್ನಾಟಕ ಆಗಲೇಬಾರದು ಅಂತಕ್ಕಂಥ ಆಗ್ರಹವನ್ನು ನಾನು ಪಡಿಸ್ತಾ ಇದ್ದೀನಿ. ಈಗ ಬಲೋ ಭಾರತ್ ಮಾತಾ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈಗ ನಾವು ಬೆಂಗಳೂರು ಟು ಬಳ್ಳಾರಿ ರಸ್ತೆಯಲ್ಲಿದ್ದೀವಿ. ದಲಿತ ಮುಖಂಡರು ತಮ್ಮ 35 ವರ್ಷಗಳ ಪರಿಶ್ರಮಕ್ಕೆ ಪ್ರತಿಫಲ ಇಲ್ಲ ಅಂತೇಳಿ ಅವರು ರಸ್ತೆ ತಡೆ ಚಳವಳಿನ ಮಾಡ್ತಾ ಇದ್ದಾರೆ. ಈಗ ನಾವು ಅವ್ರನ್ನ ಮಾತಾಡ್ಸೋಣ, ಕೇಳೋಣ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ. ಈ ಕೂಡಲೇ ಸರ್ಕಾರ ಅವರೇನು ಹಳೆ ರೋಸ್ಟರ್ ರಂತೆ ಈಗ 50 ಚಿಲ್ಲರೆ ಹುದ್ದೆಗಳನ್ನು ತುಂಬಿಕೋಬೇಕು ಅಂತ ನಿರ್ಧಾರ ಮಾಡಿದೆ. ಅದರಿಂದ ಈ ಕೂಡಲೇ ಹೊರಗೆ ಬರಬೇಕು ಅವರು. ಈಗೇನು 665 ಅಂತ ಹೇಳ್ಬಿಟ್ಟು ಹಂಚಿಕೆ ಏನು ಮಾಡಿದ್ದಾರೆ, ಅದರ ಮೂಲಕವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಂಚಿಕೆಯನ್ನು ಮಾಡಬೇಕು. ಈಗ ತಗೊಂಡಿರುವಂಥ ನಿರ್ಧಾರವನ್ನು ದಯವಿಟ್ಟು ಕೈ ಬಿಡಬೇಕು. ಹಾಗೆಯೇ ಮಾದಿಗ ಸಮುದಾಯದ ಮಂತ್ರಿಗಳು ಈ ಕೂಡಲೇ ಈಗೇನು ಈ ನಿರ್ಧಾರವನ್ನು ಸರ್ಕಾರ ಕೈ ಬಿಡದೆ ಇದ್ರೆ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಉಳಿದ ಶಾಸಕರು, ಮಾದಿಗ ಶಾಸಕರು, ನಿಮಗೇನಾದರೂ ಒಂದಷ್ಟು ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸುಮ್ಮನೆ ನೀವು ಅಲ್ಲೆಲ್ಲೋ ಹೋದ್ವಿ ಒಳಮನೆ ಕುತ್ಕೊಂಡು ನಾವು ಕಣ್ಣೊರ್ಸೋ ಕೆಲಸ ನೀವು ಮಾಡಬೇಡಿ. ನೀವು ಕೂಡ ಈಗೇನು ಮಂತ್ರಿಗಳಿದ್ದೀರಿ, ಶಾಸಕರಿದ್ದೀರಿ, ಮಂತ್ರಿಗಳಿದ್ದೀರಿ, ನೀವೇ ಕುತ್ತಿಗೆ ಕೊಯ್ದಾಗ ಆಗ್ತದೆ. ಮಾದಿಗ ಸಮುದಾಯದ ಕುತ್ತಿಗೆ ಕೊಯ್ದಂಗೆ ಆಗ್ತದೆ. ಈ ಕೂಡಲೇ ಸರ್ಕಾರ ಇದನ್ನ ರದ್ದುಪಡಿಸಿ ಈಗೇನು ರೋಸ್ಟರ್ 665 ಪ್ರಕಾರವಾಗಿ ಈ ಹುದ್ದೆಗಳನ್ನು ತುಂಬಿಕೋಬೇಕು. ಇಲ್ಲ ಅಂದ್ರೆ ಮಾದಿಗರನ್ನ ಸ್ವತಃ ಮಾದಿಗ ಮಂತ್ರಿಗಳು ಮತ್ತು ಶಾಸಕರು ಸಮಾಧಿ ಮಾಡ್ದಂಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನು ಇವತ್ತೇನು ಬರೀ ರಸ್ತೆ ತಡೆ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಹಾಲು ನೀರು ಕೂಡ ಸಿಗದಂತಹ ಉಗ್ರವಾದಂಥ ಪ್ರತಿಭಟನೆಗೆ ನಾವೆಲ್ಲರೂ ರಾಜ್ಯಾದ್ಯಂತ ರೆಡಿ ಆಗ್ತೀವಿ ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೇವಲ ದಲಿತ ರಾಮಯ್ಯ ಅಂತ ಹೇಳ್ಕೊಳ್ಳೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು, ಆ ರೀತಿ ಆಗ್ರಹಿಸ್ತಿದ್ದೇವೆ. ಹಾಗೆ ಮತ್ತೋರ್ವ ಮಾದಿಗ ಸಮುದಾಯದ ಬಂಗಿ ನಾಗರಾಜರವರು ಇದ್ದಾರೆ, ಅವ್ರನ್ನ ಇವತ್ತಿನ ದಿನ ಕಾಂಗ್ರೆಸ್ನವರು ನಮಗೆಲ್ಲ ಆಸೆ ಹುಟ್ಟಿಸಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಂದೇಳಿ ಮೊದಲಿಂದನೂ ಹೇಳ್ಕೊಂತ ಬಂದಿದ್ದಾವೆ. ಆದರೆ ಎಲ್ಲ ಸಾಧ್ಯತೆಗಳು ಇದ್ದರೂ ಸಹ ಇವತ್ತು ಏನೇನೋ ಒಂದು ಕುಂಟಿನಪ್ಪ ಹೇಳಿ ನಮ್ಮ ಜನಾಂಗಕ್ಕೆ ಮೀಸಲಾತಿ ಒಂದು ಸಂವಿಧಾನ ಒಂದು ಅಡಿಯಲ್ಲಿ ಇದು ಬರಲ್ಲ ಅಂತಂದೇಳಿ ಇವತ್ತಿನ ದಿನ ನಮಗೆ ತಡೆ ಓಡ್ತಾ ಇದ್ದಾವೆ. ಇದೆಲ್ಲ ಮಾಡ್ತಕ್ಕಂಥದ್ದು ದುರುದ್ದೇಶ. ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ನಮ್ಮ ಮಾದಿಗ ಜನಾಂಗ ಅಂದರೆ ಅಷ್ಟು ಕೇಳ್ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ. ಸ್ವತಂತ್ರ ಬಂದ ಪೂರ್ವದಿಂದಲೂ ನಂತರದಿಂದಲೂ ನಮ್ಮ ಒಂದು ವೋಟ್ ಬ್ಯಾಂಕನ್ನು ಮಾಡಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವೋಟ್ ಬೇಕಾಗೇ ಇರಬೇಕು ಅನ್ನೋ ಮನಸ್ಥಿತಿ ಅವರೆಲ್ಲ ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ಇವತ್ತಿನ ದಿನ ನಾವು ಬೀದಿಗೆ ಬಂದಿದ್ದೀವಿ. ನಮ್ಮ ಕಣ್ಣೀರು ಅವ್ರಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಬಡ ಜನತೆ ಇರ್ತಕ್ಕಂಥ ಅವ್ರದ್ದು ಒಂದು ಸಂಕಟ ಅವ್ರಿಗೆ ಕಾಣಿಸ್ತಾ ಇಲ್ಲ. ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ, ಎದಕ್ಕೋಸ್ಕರ ಮಾಡ್ತಾ ಇದ್ದೀವಿ? ನಮ್ಮ ಭವಿಷ್ಯಕ್ಕೋಸ್ಕರ. ನಾವು ಸಮಾಜದಲ್ಲಿ ಎಲ್ಲರಂತೆ ಸಮಪಾಲು ಪಡೀಲಿಕ್ಕೆ ಎಲ್ಲ ಹಕ್ಕು ಇದ್ರೂ ಸಹ ಇವ್ರು ಯಾಕೆ ನಮಗೆ ತಡೀತಾ ಇದ್ದಾರೆ? ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಂಡು ಈ ಸರ್ಕಾರವು ಮೀಸಲಾತಿ ಕೊಡಲಿಕ್ಕೆ, ಒಳ ಮೀಸಲಾತಿ ಕೊಡಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ನಾವೆಲ್ಲರೂ ನಮ್ಮ ಒಕ್ಕೂಟದಿಂದ ಮತ್ತೆ ಮುಖ್ಯಮಂತ್ರಿ ಸಂಘಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ಒಳ ಮೀಸಲಾತಿಯನ್ನು ಕೊಟ್ಟು ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತಂದೇಳಿ ಈ ಸಭಾ ಮೂಲಕ ನಾವೆಲ್ಲ ಬೇಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಈ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಅತ್ಯಂತ ನಯನಾಜೂಕಿನಿಂದ ವಂಚನೆ ಮಾಡ್ತಾ ನಮಗೆ ದಕ್ಕಬೇಕಾದಂಥ, ನಮಗೆ ಸಲ್ಲಬೇಕಾದಂಥ ಆಸ್ತಿಯನ್ನು, ಹಕ್ಕನ್ನು ಬೇರೆ ಸಮುದಾಯಗಳಿಗೆ ಹಂಚಿ ತಮ್ಮ ಸ್ಥಾನಗಳನ್ನು ಭದ್ರಪಡಿಸ್ಕೊಂಡು ಅವರು ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ನಿಮಗೆ ಅಂತಿಮವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನು 56,000 ಹುದ್ದೆಗಳನ್ನು ನೀವೇನು ನೇಮಕ ಮಾಡಲಿಕ್ಕೆ ಹೊರಟಿದ್ದೀರಿ, ಅದು ಒಳ ಮೀಸಲಾತಿ ಅಡಿಯಲ್ಲೇ ನೇಮಕ ಮಾಡಬೇಕು. ನೀವು ಪರಮೇಶ್ವರು, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಮತ್ತು ದಿಲ್ಲಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ಕಟ್ಕೊಂಡು ನೀವೇನಾದರೂ ನಮಗೆ ದಲಿತರಿಗೆ, ಮಾದಿಗರಿಗೆ ಅನ್ಯಾಯ ಮಾಡಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಖಂಡಿತವಾಗೂ ಕಾಂಗ್ರೆಸ್ಸನ್ನು ಬಾಯ್ಕಟ್ ಮಾಡ್ತೀವಿ. ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಯಾರೂ ಬಾಯಿ ಬಿಸ್ತಾ ಇಲ್ಲ. ಯಾಕೆ ನೀವು ಇದರಲ್ಲಿ ಏನಾದರೂ ಶಾಮೀಲಾಗಿದ್ದೀರಾ? ಅಶೋಕ್ ಅವರೇ ಮತ್ತು ಕುಮಾರಸ್ವಾಮಿ ಅವರೇ,
ವಿಜಯೇಂದ್ರ ಅವರೇ, ನಿಮಗೂ ಅಂತಿಮವಾದ ಎಚ್ಚರಿಕೆ ಇದೆ. ದಯಮಾಡಿ ನೀವು ಕೂಡ ಇದರಲ್ಲಿ ನಮ್ಮ ಧ್ವನಿಗೆ ಧ್ವನಿಯಾಗಿ. ಆಮೇಲೆ ನಮ್ಮ ಮಠಾಧಿಪತಿಗಳು ದಯಮಾಡಿ ಮಠವನ್ನು ಬಿಟ್ಟು ಹೊರಗೆ ಬನ್ನಿ. ಬೇರೆ ಜಾತಿಯ ಜನಾಂಗದ ಮಠಾಧಿಪತಿಗಳು ಎಷ್ಟು ಚೆನ್ನಾಗಿ ಅವರ ಸಮುದಾಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಅಂಥ ಬೆಂಬಲವನ್ನು ನೀವು ಯಾಕೆ ಕೊಡ್ತಾ ಇಲ್ಲ? ನಿಮಗೆ ಆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಏನೂ ಕೂಡ ಸಹಾಯ ಮಾಡೋದಿಲ್ಲ. ಇದನ್ನು ಬರೆದು ಕೇಳ್ರಿ. ಯಾಕೆಂತ ಹೇಳಿದ್ರೆ ನೀವು ಮಾದಿಗ ಸ್ವಾಮಿಗಳನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ನಮ್ಮ ರಕ್ತವನ್ನು ಹಂಚಿಕೊಂಡಿದ್ದೀರಿ, ಮಠವನ್ನು ಬಿಟ್ಟು ನಮ್ಮ ಜೊತೆಗೆ ಚಳವಳಿಗೆ ಧುಮುಕಿ ಅಂತ ಹೇಳ್ತಾ ನಾವು 56,000 ಹುದ್ದೆಗಳನ್ನು ಒಳ ಮೀಸಲಾತಿ ಅಡಿಯಲ್ಲೇ ತುಂಬಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಈ ಮೂಲಕ ಘನ ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೀವಿ. ಬಂಧುಗಳೇ, ಈ ದಿನ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯ ತುಂಬ ದಲಿತರು ಹೋರಾಟಕ್ಕಿಳಿದಿದ್ವಿ. ಕಾರಣ ಏನು, ಕಾಂಗ್ರೆಸ್ ಸರ್ಕಾರ ನಮಗೇನು ಮೀಸಲಾತಿ ನಿಮ್ಮನ್ನ ಕೊಟ್ಟು ನಿಮ್ಮನ್ನೆಲ್ಲ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಅವ್ರು ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ರು. ಮಾನ್ಯ ಸಿದ್ದರಾಮಯ್ಯನವರು ಆ ಹಿಂದ ನಾಯಕ ಅಂತಂದೇಳಿ ಹೇಳಿ ನಮಗೆಲ್ಲ ದಲಿತರಿಗೆಲ್ಲ ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ಹಿಂದ ನಾಯಕ ಅಲ್ಲ, ಅವರು ದಲಿತ ವಿರೋಧಿ ನಾಯಕ. ಅವರು ಸಿದ್ದರಾಮಯ್ಯನವರು ತಿಳ್ಕೋಬೇಕು, ದಲಿತರು ಏನು ಓಟ್ ಹಾಕಿದ್ರಿಂದನೇ ಅವರು ಮುಖ್ಯಮಂತ್ರಿ ಆಗಿರೋದು. ಇವತ್ತಿನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ದಲಿತರೇ ನಾವು ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ನಾವು ರಾಜ್ಯದಾಗ ಆಳ್ವಿಕೆ ಮಾಡುವಂಥ ಕೆಲಸ ಮಾಡಿದ್ವಿ. ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಅಹಿಂದ ನಾಯಕ ಅಂತೇಳಿ ಸುಳ್ಳು ಹೇಳಿ ನಮಗೆಲ್ಲ ಚಾಕು ಹಾಕುವಂಥ ಕೆಲಸ ನೀವು ಮಾಡಿದಿರಿ. ಒಳ ಮೀಸಲಾತಿ ವಿರೋಧಿ ನೀವು ಇರ್ತಕ್ಕಂಥ ನಾಟಕ ನಮಗೆ ಎದ್ದು ಕಾಣ್ತಾ ಇದೆ. ಇದ್ರ ಮುಖಾಂತರ ನಾವು ಹೇಳುವುದೇನೆಂದರೆ, ಮಾನ್ಯ ನಮ್ಮ ಮಾದಿಗ ಜನಾಂಗದ ಸಚಿವರು ಏನಿದ್ದಾರೋ ಮುನಿಯಪ್ಪನವರು, RB ತಿಮ್ಮಾಪ್ಪನವರು ಕೂಡಲೇ ದಲಿತರ ಮೇಲೆ ಕಾಳಜಿ ಇದ್ದರೆ, ನಮ್ಮ ಜನಾಂಗದ ಮೇಲೆ ಗೌರವ ಇದ್ದರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬೀಚ್ಕೆರೆ ನಾಗಭೂಷಣ ಅವರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋ. ಇವತ್ತು ರಾಜ್ಯ ಸರ್ಕಾರ ಮಾದಿಗರಿಗೆ ಸಮಾಧಿ ತೋಡಲಿಕ್ಕೆ ಒಂದು ನಿರ್ಣಯವನ್ನು ಕಂಡುಕೊಂಡ ಇತಿಹಾಸ. ಒಳ ಮೀಸಲಾತಿ ಇವತ್ತು ಜಾರಿ ಆದರೂ ಸಹ ಇವತ್ತು ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬುವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಅದನ್ನು ಖಂಡಿಸಿ ಇವತ್ತು ರಸ್ತೆ ಬೀದಿಗಿಳಿದಿದ್ದೀವಿ. ಕಾರಣ ಇಷ್ಟೇ, 56,000 ಹುದ್ದೆಗಳನ್ನು ತುಂಬೋದಾದರೆ ನೀವು ಒಳ ಮೀಸಲಾತಿ ಅನ್ವಯಿಸಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅನ್ವಯಿಸಿ ಇವತ್ತು 56,000 ಹುದ್ದೆಗಳನ್ನು ತುಂಬಬೇಕಂತೇಳಿ ಇವತ್ತು ನಮ್ಮ ಹೋರಾಟ. ನೀವೇನಾದರೂ ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸ್ತಾ ಹೋದರೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಇಲ್ದಲೆ ನೀವು ನೇರ ನೇಮಕಾತಿ ಮಾಡಂಗಿಲ್ಲ. ಹಾಗಾಗಿ ನೇರ ನೇಮಕಾತಿ ಮಾಡೋದ್ರೆ ಒಳ ಮೀಸಲಾತಿ 56,000 ಹುದ್ದೆಗಳಿಗೂ ಸಹ ಅನ್ವಯಿಸಬೇಕಂತಕ್ಕಂಥ ನಮ್ಮ ಹೋರಾಟ. ಆಗಿದ್ದಲ್ಲಿ ಮಾತ್ರ ನಾವು ಒಳ ಮೀಸಲಾತಿಗೆ ಆದಲ್ಲಿ ಮಾತ್ರ ನಾವು ಒಪ್ಕೊಂತೀವಿ. ಇಲ್ಲಾಂದ್ರೆ ಇವತ್ತು ನಿರಂತರವಾಗಿ ಪ್ರತಿಭಟನೆ ಹೋರಾಟ ರಾಜ್ಯದಾದ್ಯಂತ ಇದ್ದೇ ಇರುತ್ತದೆ. ಇವತ್ತು ನಮ್ಮನ್ನ ಮಾದಿಗ ಸಮುದಾಯವನ್ನು ಈ ನಮ್ಮ ನಾಳುವಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ನಮ್ಮ ಮಂತ್ರಿಗಳು, ನಮ್ಮ ಮಾದಿಗ ಮಂತ್ರಿಗಳು ಇವತ್ತೆಲ್ಲರೂ ಸಹ ಮಾದಿಗರಿಗೆ ಮೋಸ ಮಾಡ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಮಾದಿಗ ಸಚಿವರನ್ನ, ಮಾದಿಗ ಮಂತ್ರಿಗಳನ್ನ, ಮಾದಿಗ ಶಾಸಕರನ್ನ ನಾವೆಲ್ಲರನ್ನೂ ಸಹ ಖಂಡನೆ ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿಗಾಗಿ ನೀವು ಹೋರಾಟ ಮಾಡಲಿ ಅಂದರೆ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಕೊಟ್ಟು ತಾವು ಸಹ ನಮ್ಮ ಜೊತೆಗೆ ಹೋರಾಟ ಕಿಳಿಬೇಕಂತಕ್ಕಂಥ ಕರೆಯನ್ನು ಸಹ ನಾವು ಪ್ರೀತಿಯಿಂದ ನಮ್ಮನ್ನು ಆಹ್ವಾನ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾದ ಹೋರಾಟವನ್ನು ಒಳ ಮೀಸಲಾತಿ ಜಾರಿಯಾಗುವವರು ಸಹ ಕೈಗೊಳ್ತೀವಿ. ಜೈ ಭೀಮ್. ಹಾಗೆ ನಮ್ಮ ಮತ್ತೋರ್ವ ದಲಿತ ಮಾದಿಗ ಸಮುದಾಯದ ಪರಮೇಶ್ವರ್ ಅವರು ಇದ್ದಾರೆ, ಮರಳಹಳ್ಳಿ ಪರಮೇಶ್ವರ್ ಅವರು. ಅವ್ರು ಏನು ಹೇಳ್ತಾರೆ ಕೇಳಿ ನೋಡೋಣ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಪರಿಶಿಷ್ಟ ಜಾತಿಯ ಒಳಗಡೆ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ಬೋದು ಅಂತ ಹೇಳಿ ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು, ಆಯಾ ರಾಜ್ಯ ಸರ್ಕಾರಗಳ ಪರಮಾಧಿಕಾರ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಆದೇಶವನ್ನು ಕೊಟ್ಟು 1 ವರ್ಷ ಆದರೂ ಕೂಡ ಸಂವಿಧಾನ ಮಾತಿದ್ರೆ ಸಂವಿಧಾನವನ್ನು ಜಪ ಮಾಡ್ತಕ್ಕಂಥ ಈ ಕಾಂಗ್ರೆಸ್ಸಿಗರು, ಸಂವಿಧಾನವನ್ನು ತಲೆದಿಂಬಾಗಿ ಮಾಡ್ತಕ್ಕಂಥ ಆ ವಿರೋಧ ಪಕ್ಷದ ನಾಯಕರುಗಳು, ಅವರಿಗೆ ನಿಜವಾದಂಥ ಆತ್ಮಸಾಕ್ಷಿ ಇದ್ರೆ, ನಿಜವಾದಂಥ ಹೃದಯ ಇದ್ರೆ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಮಾದಿಗರಿಗೆ ಜಾರಿ ಮಾಡಬೇಕಾಗಿತ್ತು. ಆದರೆ ರಾಜ್ಯಪಾಲರ ಸಹಿ ಆಗಿದ್ರೂ ಕೂಡ ಸಂವಿಧಾನದ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂಥ ಈ ಕಾಂಗ್ರೆಸ್ಸಿಗರು ನಿಜವಾದಂಥ ಮನಸಾಕ್ಷಿ ಇಲ್ಲ. ಯಾಕೆ ಅಂತಂದರೆ 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನೇರ ನೇಮಕಾತಿಯನ್ನು ಮಾಡಿ ಒಳ ಮೀಸಲಾತಿಯನ್ನು ಅಪ್ಲೈ ಮಾಡಿಲ್ಲ. ಆದರೆ ಇದನ್ನ ಕಾಂಗ್ರೆಸ್ ಮತ್ತು BJP JDSನವರು 3 ನಾಟಕವನ್ನು ಆಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಹೇಳಿದ್ರು ಅಧಿಕಾರಕ್ಕೆ ಬಂದು 24 ಗಂಟೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ.
ಬಿಜೆಪಿ ಅವರು ಹೇಳಿದ್ರು, ಅವರು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. JDS ನವರು ಕೂಡ ಅಧಿಕಾರಕ್ಕೆ ಬಂದು 24 ಗಂಟೆ ಅಂತ ಹೇಳಿದ್ರು. ಆದರೆ 3 ಪಕ್ಷಗಳು ಈ ರಾಜ್ಯವನ್ನ ಆಳಿವೆ. ಆದರೆ ನಿಜವಾದಂಥ ಆತ್ಮಸಾಕ್ಷಿ ಮನಸಾಕ್ಷಿ ಇಲ್ಲದೆ ಇರತಕ್ಕಂಥ ಈ ವಿರೋಧಿಗಳು, ಈ ಸಂವಿಧಾನ ವಿರೋಧಿಗಳು ಮಾದಿಗರಿಗೆ ಕಳೆದ 35 ವರ್ಷಗಳಿಂದ ವಂಚನೆಯನ್ನ ಮಾಡಿದ್ದಾರೆ, ಮೋಸವನ್ನ ಮಾಡಿದ್ದಾರೆ, ದ್ರೋಹವನ್ನ ಮಾಡಿದ್ದಾರೆ, ದಗವನ್ನ ಒಗ್ದಿದ್ದಾರೆ. ಹಾಗಾಗಿ ನಮ್ಮ ಆಗ್ರಹ ಏನು ಅಂತಂದ್ರೆ, ನೀವು 56,000 ಹುದ್ದೆಗಳನ್ನು ಏನು ನೇರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿದಿರಾ, ಈ ಕ್ಷಣಕ್ಕೆ ತತ್ಕ್ಷಣಕ್ಕೆ ಅವನ್ನ ನೀವು ವಾಪಸ್ ತಗೋಬೇಕು. ಇಲ್ಲ ಅಂದ್ರೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರಿಗೆ, ಬಿಜೆಪಿ ಅವರಿಗೆ, JDS ನವರಿಗೆ ನಾವು ಇಡೀ ರಾಜ್ಯದ ಮಾದಿಗರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಬ್ರು ಮಗನ ಚಿವುಡ್ತಾ ಇದ್ದಾರೆ, ಒಬ್ರು ಮಗನ ತೂಗ್ತಾ ಇದ್ದಾರೆ. ಕಾಂಗ್ರೆಸ್ನವರು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಬಿಜೆಪಿ ಅವರು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಆದರೆ ಇವತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಎಲ್ಲೂ ಕೂಡ ಚಕಾರವನ್ನ ಎತ್ತಿಲ್ಲ, ಅದನ್ನ ಒಳ ಮೀಸಲಾತಿ ಅಪ್ಲೈ ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ ವಿರೋಧ ಪಕ್ಷದ ನಾಯಕರುಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾದಿಗರ ಎಚ್ಚರಿಕೆ ಏನು ಅಂತಂದ್ರೆ, ಸಂಪೂರ್ಣವಾಗಿ ಈಗಾಗಲೇ 56,000 ಹುದ್ದೆಗಳನ್ನು ಏನು ನೇಮಕ ಮಾಡಿದರೆ ಆ ಹುದ್ದೆಗಳನ್ನು ನೀವು ತತ್ಕ್ಷಣಕ್ಕೆ ವಾಪಸ್ ತಗೊಂಡು ಅದಕ್ಕೂ ಕೂಡ ಒಳ ಮೀಸಲಾತಿಯನ್ನು ಅಳವಡಿಸಬೇಕು. ಮತ್ತು ರಾಜ್ಯದ ಎಲ್ಲ ಇಲಾಖೆಗಳಲ್ಲಿಯೂ ಎಲ್ಲ ಅಂಗಗಳಲ್ಲಿಯೂ ಕೂಡ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇಲ್ಲ ಆದರೆ ಮುಂದಿನ ಚುನಾವಣೆಗಳಲ್ಲಿ ಮಾದಿಗರು ಕಾಂಗ್ರೆಸ್ಸಿಗರಿಗೆ, ಬಿಜೆಪಿಗರಿಗೆ, JDSನವರಿಗೆ ಮತ್ತು ಇನ್ನಿತರ ಎಲ್ಲ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಪ್ರಜಾಪ್ರಭುತ್ವದ ಹಬ್ಬ ಅಂತ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ವಿ. ಇದು ಇಡೀ ಮಾದಿಗರ ಒಂದು ಆಗ್ರಹ. ಅಂಬೇಡ್ಕರ್ ಮಕ್ಕಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಇದನ್ನು ನೀವು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ. ಧನ್ಯವಾದಗಳು. ಹಾಗೆ ಮಾದಿಗ ಸಮುದಾಯದ ಕರಿಬಸಪ್ಪನವರು ಇದ್ದಾರೆ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸಂವಿಧಾನ ವಿರೋಧಿ ಕೃತ್ಯವನ್ನ, ಸಾಮಾಜಿಕ ನ್ಯಾಯದ ವಿರೋಧಿ ಕೃತ್ಯವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನುಸರಿಸ್ತಾ ಇದೆ. ಸತತ 30 ವರ್ಷಗಳ ಕಾಲ ಮಾದಿಗ ಸಂಬಂಧಿತ ಜಾತಿಗಳು ಒಳ ಮೀಸಲಾತಿ ಅಂದರೆ ನಾವು ಯಾವ ಸಮುದಾಯಕ್ಕೂ 101 ಜಾತಿಗಳಲ್ಲಿ ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿಲ್ಲ. ನಾವು ನ್ಯಾಯಬದ್ಧವಾಗಿ ನಮ್ಮ ಸಮುದಾಯಕ್ಕೆ ಏನು ಪಾಲು ಸಿಗಬೇಕೋ ಅದನ್ನು ಕೇಳಿದ್ವಿ. ಆದರೆ ಜಾಣ ಕುರುಡುತನವನ್ನು ಕೇವಲ ಒಂದೇ ಸಮುದಾಯವನ್ನು ಬೆಂಬಲಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಅಸ್ಥಿರತೆ ಕಾಡ್ತಾ ಇದೆ. ಆದ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದವರು ಸಾಮಾಜಿಕ ನ್ಯಾಯದ ವಿರೋಧಿ ನಡೆಯನ್ನು ಈಗ 54,000 ಹುದ್ದೆಗಳನ್ನು ತುಂಬೋದಿಕ್ಕೆ ಮುಂದಾಗಿದ್ದಾರೆ. ಅದು ಒಳ ಮೀಸಲಾತಿಯನ್ನು ಧಿಕ್ಕರಿಸಿ. ನಾವು ನಮ್ಮ ಆಗ್ರಹ ಏನಂದರೆ, ಹಿಂದೆ ಬಿಜೆಪಿ ಸರ್ಕಾರದವರು 54% ಜಾರಿಗೆ ತಂದಿದ್ರು. 4 ವರ್ಷ ಅದು ಜಾರಿಯಲ್ಲಿತ್ತು ವಿದ್ಯಾಭ್ಯಾಸ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ. ಈಗ ಅದನ್ನು 50%ಗೆ ಇಳಿಸ್ತೀವಿ ಅಂತ ಕೇಳ್ತಿದ್ದಾರೆ. ನಾವು ಈಗ ಒಂದು ಜಾಣ ಕುರುಡುತನವನ್ನು ಧಿಕ್ಕಾರ ಮಾಡ್ತೀವಿ. ಎಲ್ಲೂ ಕೂಡ ನಾವು ಮಂತ್ರಿಗಳನ್ನ, ಶಾಸಕರನ್ನ ಓಡಾಡದ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಹೋರಾಟ ಕೈಗೊಳ್ತೀವಿ. ಒಳ ಮೀಸಲಾತಿಯನ್ನು ಜಾರಿ ಮಾಡಿಯೇ 54,000 ಹುದ್ದೆಗಳನ್ನು ತುಂಬಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಓಡಾಡೋಕೆ ಕೂಡ ಈ ಮಾದಿಗ ಸಮುದಾಯ ಬಿಡೋದಿಲ್ಲ. ವಿರೋಧಿ